ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಶಿಕ್ಷಕಿ ಹಾಗೂ ಭರತನಾಟ್ಯ ಕಲಾವಿದೆ ವಿದುಷಿ ಕುಶಾಲನಗರದ ಮಂಜು ಭಾರ್ಗವಿ ಬಿಕೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಕುಶಾಲನಗರದ ಮಂಜು ಭಾರ್ಗವಿ ಬಿಕೆ ಅವರಿದ್ದಾರೆ. ಇವರು ವೃತ್ತಿಯಿಂದ ಶಿಕ್ಷಕರಾಗಿದ್ದು ವಿವಿಧ ಕಲೆಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಅದರಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸುವತ್ತ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವತ್ತು ಅವರನ್ನು ಮಾತನಾಡಿಸಿ ಅವರ ವೃತ್ತಿ ಮತ್ತು ಪ್ರವೃತ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮಂಜು ಭಾರ್ಗವಿ ಅವರೇ. ನಮಸ್ತೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ತಮಗೂ ಕೂಡ ನಮ್ಮನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಹಾಗಾಗಿ ನಿಮಗೂ ಕೂಡ ಅಭಿನಂದನೆಗಳು ಸರ್. ಈಗ ನೀವು ವೃತ್ತಿಯಿಂದ ಶಿಕ್ಷಕರು. ಹೌದು. ಎಷ್ಟು ವರ್ಷದಿಂದ ಈ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿದ್ದೀರಿ? 5-6 ವರ್ಷಗಳಿಂದ ತೊಡಗಿದ್ದೀವಿ ಸರ್. ಪ್ರಸ್ತುತ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಪ್ರಸ್ತುತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡ ಹರವೆಯಲ್ಲಿ ನಮ್ಮ ಕೆಲಸವನ್ನ ಅರ್ಥಾತ್ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ಸರ್. ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀರಾ ಮಂಜು ಭಾರ್ಗವಿ? ನಾವು MA B.Ed ಅನ್ನ ಮಾಡ್ಕೊಂಡಿದ್ದೀವಿ ಸರ್. ಯಾವ ವಿಷಯದಲ್ಲಿ? MA ಕನ್ನಡದ ಒಂದು ಪದವಿಯನ್ನು ಪಡ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ B.Ed ಅರ್ಥಾತ್ ಶಿಕ್ಷಕ ವೃತ್ತಿಗೆ ಅಗತ್ಯವಾಗಿರುವಂತಹ ಒಂದು ತರಬೇತಿ ಏನಿದೆ ಅದನ್ನು ಕೂಡ ಪಡೆದಿದ್ದೀವಿ ಸರ್. ಮುಖ್ಯವಾಗಿ ಯಾವ ವಿಷಯಗಳನ್ನ ಬೋಧಿಸ್ತೀರಾ? ನಾವು ಬೋಧಿಸುವಂತಹ ವಿಚಾರಗಳು ಅಂತ ಅಂದ್ರೆ ಕನ್ನಡ ಮತ್ತೆ ಸಮಾಜ ವಿಜ್ಞಾನ ಸರ್. ಇದು ಮುಖ್ಯವಾಗಿ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟದ್ದಾಯ್ತು. ಹೌದು. ಇನ್ನು ಬೇರೆ ಬೇರೆ ಕಲೆಗಳಲ್ಲಿ ತಾವು ಪ್ರಾವೀಣ್ಯತೆಯನ್ನ ಪಡೆದಿದ್ದೀರಿ ಅಂತ ನಮಗೆ ಗೊತ್ತಾಯ್ತು. ಮುಖ್ಯವಾದ ಕಲೆ ಯಾವುದು ತಮ್ಮದು? ಮುಖ್ಯವಾದಂತಹ ಕಲೆ ಕರ್ನಾಟಕ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ನೃತ್ಯದ ಒಂದು ಸಂಗೀತ. ಅದಕ್ಕೆ ಸಂಬಂಧಪಟ್ಟ ಸಂಗೀತ. ಹೌದು ಸರ್. ಇದ್ರ ಬಗ್ಗೆ ಹೇಗೆ ಆಸಕ್ತಿ ಬಂತು ತಮಗೆ? ಅದರ ಬಗ್ಗೆ ಅಂತಂದ್ರೆ ಹಿಂದೆ ಚಂದನ ಚಾನೆಲ್ ನಲ್ಲಿ ನೂಪುರ ನಾದ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜು ಭಾರ್ಗವಿ ಅವರು ಕೂಚುಪುಡಿ ನೃತ್ಯವನ್ನ ಪ್ರಸ್ತುತಪಡಿಸ್ತಾ ಇದ್ರು. ಆ ಒಂದು ಕಲೆಯನ್ನ ನೋಡ್ತಾ ನೋಡ್ತಾ ನಮಿಗೂ ಕೂಡ ಆಸಕ್ತಿ ಅಂತ ಬಂತು ಸರ್. ಅದರೊಂದಿಗೆ ನಮ್ಮ ಹೆಚ್ಚು ವ್ಯಕ್ತಿ ಆಗಿ ಇಷ್ಟಪಟ್ಟಂತಹ ಒಬ್ರು ಭರತನಾಟ್ಯದಲ್ಲೇ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದಿರುವಂತಹ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರು ಕೂಡ ಅದೇ ನೂಪುರನಾದದ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರು. ಆ ನೃತ್ಯವನ್ನ ಕೂಡ ನೋಡ್ತಾ ನಮಗೆ ಹೆಚ್ಚು ಆಸಕ್ತಿ ಉಂಟಾಯಿತು ಸರ್. ಅದರೊಂದಿಗೆ ನಮ್ಮ ಅಮ್ಮ ಅವರು ಕೂಡ ಆ ಒಂದು ಕಲೆಯಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನ ಪಡೆದುಕೊಳ್ಬೇಕು ಅಂತ ಅವರಿಗೂ ಕೂಡ ಆಸೆ ಇರ್ತಾ ಇತ್ತು. ಹಾಗಾಗಿ ಅವರ ಒಂದು ಆಸೆಯನ್ನ ನಮಿಗೂ ಕೂಡ ಈಡೇರಿಸಬೇಕಾಗಿತ್ತು. ಅಂದ್ರೆ ಹೇಗೆ ಒಂದು ತಾಯಿಯ ಒಂದು ಬಳುವಳಿ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರ ಒಂದು ಆಸೆಯನ್ನ ಬೆಂಬಲವನ್ನ ನೀಡಬೇಕು ಅಂತ ಆ ಒಂದು ಕಾರಣದಿಂದ ನಮಗೆ ಆಸೆ ಇತ್ತು ಸರ್. ಅಂದ್ರೆ ನಿಮ್ಮ ತಾಯಿಯವರು ಕೂಡ ಕಲಾವಿದರಾಗಿರೋದ್ರಿಂದ ನಿಮಗೆ ಈ ಮಂಜು ಭಾರ್ಗವಿ ಅಂತ ಹೆಸರನ್ನಿಟ್ರ? ನೃತ್ಯ ಕಲಾವಿದೆಯ ಒಂದು ಪ್ರತಿಭೆಯನ್ನು ನೋಡಿ ಇರಬಹುದು ಸರ್, ಬಹುಶಃ. ಅಂದ್ರೆ ನಾನು ಕೂಡ ಚಿಕ್ಕವಳಿದ್ದಾಗ ಅಮ್ಮನನ್ನ ಕೇಳಿದ್ದೆ, ಯಾಕೆ ಈ ಒಂದು ಹೆಸರನ್ನ ಇಟ್ರಿ ಅಂತ. ಆಗ ನಮ್ಮಮ್ಮ ಇದೇ ವಿಚಾರವನ್ನ ನಮ್ಗೆ ತಿಳಿಸಿದ್ರು. ಹಾಗಾಗಿ ಆ ಒಂದು ಮನಸ್ಸ ಒಂದು ಆಸೆಯೂ ಕೂಡ ಇದೇ ರೀತಿಯಲ್ಲಿ ನೆರವೇರಿತು ಸರ್. ಈಗ ಭರತನಾಟ್ಯವನ್ನ ತಾವು ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ? ಒಂದು 18 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ ಸರ್. ಭರತನಾಟ್ಯದಲ್ಲಿ ವಿವಿಧ ರೀತಿಯ ಶೈಲಿಗಳು ಬರ್ತವೆ. ಹೌದು ಸರ್. ಆ ಶೈಲಿಗಳು ಯಾವ್ಯಾವು ಅಂತೀರಿ? ಪಂದನಲ್ಲೂರು ಶೈಲಿ, ಇನ್ನೊಂದು ಬೆಂಗಳೂರು ಶೈಲಿ ಅಂತ ಇದೆ, ಮೈಸೂರು ಶೈಲಿ ಅಂತ ಇದೆ, ಮಂಗಳೂರು ಶೈಲಿ ಅಂತ ಇದೆ. ಅದರಲ್ಲಿ ನಾವು ಕಲ್ತಿದಂತ ಒಂದು ಶೈಲಿ ಅಂದ್ರೆ ಪಂದನಲ್ಲೂರು ಶೈಲಿ. ಈ ಶೈಲಿಯ ವೈಶಿಷ್ಟ್ಯಗಳೇನೇನು ಅಂತೀರಿ? ಸಾಮಾನ್ಯವಾಗಿ ಎಲ್ಲಾ ಶೈಲಿಗಳಲ್ಲೂ ಅಡವುಗಳು ಇರುತ್ತೆ, ಆದ್ರೆ ಈ ಪಂದನಲ್ಲೂರು ಶೈಲಿಯಲ್ಲಿ ಕ್ಲಿಷ್ಟಕರವಾದಂತಹ ಅಡವುಗಳು ಹೆಚ್ಚಾಗಿರುತ್ತೆ ಸರ್. ಅದರೊಂದಿಗೆ ಭಾವಾಭಿನಯ ಹೆಚ್ಚಾಗಿರುತ್ತೆ ಇದರಲ್ಲಿ. ಹಾಗಾಗಿ ಪಂದನಲ್ಲೂರು ಶೈಲಿಯನ್ನ ಕಲಿತ್ರೆ ಇನ್ನು ಉಳಿದಿರುವಂತಹ ಶೈಲಿಗಳು ಸಾಮಾನ್ಯವಾಗಿ ನಮಗೆ ಕರಗತ ಆಗುತ್ತೆ ಅಂತ ನಮ್ಮ ಗುರುಗಳು ಕೂಡ ಹೇಳಿದ್ರು. ಹಾಗಾಗಿ ಪಂದನಲ್ಲೂರು ಶೈಲಿ ನಾವು ಕಲಿತಂತಹ ಶೈಲಿ ಸರ್. ಅಂದ್ರೆ ಈ ಅಡವುಗಳು ಅಂದ್ರೇನು? ಅಡವುಗಳು ಅಂದ್ರೆ ನಾವು ಸಾಮಾನ್ಯವಾಗಿ ತರಬೇತಿಯನ್ನ ಪಡೆಯುವುದಕ್ಕಿಂತ ಮುಂಚೆ ಆ ಒಂದು ಕಾಲಿನ ಒಂದು ಅಭ್ಯಾಸದ
ಒಂದು ಭಂಗಿ ಏನಿರುತ್ತೆ ಅಥವಾ ಸರಣಿ ಏನಿರುತ್ತೆ ಅದನ್ನ ನಾವು ಅಡವುಗಳು ಅಂತ ಕರಿತೇವೆ ಸರ್. ಸಾಮಾನ್ಯವಾಗಿ ಅದು ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಶಾಲೆಯಲ್ಲಿ ಹೇಗೆ ಬೋಧನೆ ಮಾಡ್ತೀವೋ, ಬೇಸಿಕ್ ಅಂತ ನಾವು ಏನ್ ಹೇಳ್ಕೊಡ್ತೀವೋ, ವರ್ಣಮಾಲೆ ಇರಬಹುದು ಅಥವಾ ಅವರಿಗೆ ಕಾಗುಣಿತ ಅಕ್ಷರಗಳಿರಬಹುದು, ಇವುಗಳು ಬಂದ್ರೇನೆ ನಮಗಲ್ಲಿ ಪಠ್ಯಕ್ರಮದಲ್ಲಿ ಓದ್ಲಿಕ್ಕೆ ಬರೀಲಿಕ್ಕೆ ಹೇಗೆ ಸಹಾಯ ಆಗುತ್ತೋ ಅದೇ ರೀತಿಯಲ್ಲಿ ನಮ್ಮ ಶೈಲಿಯಲ್ಲಿ ಯಾವುದೇ ಶೈಲಿ ಆಗಿರ್ಬೋದು ಅದರಲ್ಲಿ ಅಡವುಗಳು ಅನ್ನೋದು ಅಭ್ಯಾಸ ಮಾಡಿಸ್ಲೇಬೇಕು ಸರ್. ಮತ್ತೆ ಭರತನಾಟ್ಯಕ್ಕೆ ನಟನೆ ಅನ್ನೋದು ಎಷ್ಟು ಮಟ್ಟಿಗೆ ಮುಖ್ಯ ಅಂತೀರಿ? ನಟನೆ ಅಂದ್ರೆ ಈಗ ನಾವು ಒಂದು ಕೋಪ ಆಗಿರ್ಬೋದು ಅಥವಾ ಸಂತೋಷ ಆಗಿರ್ಬೋದು, ಒಂದು ದುಃಖ ಆಗಿರ್ಬೋದು, ನಾವು ಸಾಮಾನ್ಯ ನಮ್ಮ ಜೀವನ ಶೈಲಿಯಲ್ಲಿ ಹೇಗೆ ಅದರ ಭಾವಾಭಿನಯವನ್ನ ತೋರಿಸ್ತೇವೆಯೋ ಅದೇ ರೀತಿಯ ಒಂದು ಭಾವಾಭಿನಯ ಇದರಲ್ಲೂ ಕೂಡ ಬರುತ್ತೆ. ಆದ್ರೆ ಸಾಮಾನ್ಯ ಜನರ ಮುಂದೆ ಅದನ್ನ ಕೆಲವೊಮ್ಮೆ ವ್ಯಕ್ತಪಡಿಸ್ಲಿಕ್ಕಾಗಲ್ಲ. ಆದ್ರೆ ಇಲ್ಲಿ ನಮ್ಮ ಭಾವಾಭಿನಯವನ್ನ ಜನರೇ ಆಗಿರ್ಲಿ ಅಥವಾ ಅದನ್ನ ಕಲ್ತಿರುವಂತಹ ಒಂದು ಪರಿಣಿತರೇ ಆಗಿರ್ಲಿ ಅವರ ಮುಂದೆ ನಮ್ಮ ಭಾವಾಭಿನಯವನ್ನ ವ್ಯಕ್ತಪಡಿಸಿದಾಗ ಹೌದು ಇದೇ ಹಂತ ಇದೇ ಘಟನೆ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ಅವರಿಗೆ ಅರ್ಥೈಸುವ ಮೂಲಕ ಈ ಒಂದು ಭಾವಾಭಿನಯ ಅಥವಾ ನಟನೆ ಅನ್ನೋದೇನಿರುತ್ತೆ ಅದು ಸಾಮಾನ್ಯವಾಗಿ ಅಂತರ್ಗತ ಆಗ್ಲೇಬೇಕು ಸರ್. ಅಂದ್ರೆ ಮುಖದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಲೇಬೇಕು. ಹೌದು, ಅದಿಲ್ಲದೆ ಹೋದ್ರೆ ಆ ಒಂದು ಸ್ವಾರಸ್ಯ ಅನ್ನೋದು ಅದರಲ್ಲಿ ಕಂಡು ಬರೋದೇ ಇಲ್ಲ. ಈಗ ನಗುವಂತ ಸನ್ನಿವೇಶ ಇದ್ದಾಗ ಅದು ಸಾಮಾನ್ಯವಾಗಿ ಶೃಂಗಾರ ರಸ ಪ್ರಧಾನವಾದ್ರೆ ಅಥವಾ ಸಾಮಾನ್ಯ ನಗು ಆದ್ರೆ ನಾವು ಸಾಮಾನ್ಯವಾಗಿ ಜನರೊಂದಿಗೆ ಬರೆದಾಗ ಹೇಗೆ ನಗುವಿನ ಒಂದು ರೀತಿಯ ಸ್ವರೂಪವನ್ನ ತೋರಿಸ್ತೀವೋ ಅದೇ ರೀತಿಯಲ್ಲಿರುತ್ತೆ. ಆದ್ರೆ ವಿಕೃತ ನಗು ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಹೇಗೆ ನಗಾಡ್ತೀವೋ ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಅಹಹಾ ಅನ್ನುವಂಥ ಒಂದು ರಾಕ್ಷಸಿ ಪ್ರವೃತ್ತಿಯಾದಂತಹ ಒಂದು ನಗು ಇರುತ್ತೆ. ಆದ್ರೆ ಅದೇ ದುಃಖದ ಸಮಯದಲ್ಲಿ ಬಂದಂತಹ ಆ ಒಂದು ಘಟನೆಯನ್ನ ಅಳುವ ರೀತಿಯಲ್ಲಿ ನಮ್ಮ ಮುಖಭಾವಾಭಿನಯ ಇದ್ದಾಗಲೇ ಮಾತ್ರ ಅದು ಅಳು ಅಂತ ನಮಗೆ ಗೊತ್ತಾಗುತ್ತೆ ಅಥವಾ ಜನರಿಗೆ ಅದರೊಂದು ಪರಿಚಯ ಆಗ್ತದೆ. ಹಾಗಾಗಿ ಈ ಒಂದು ಸ್ವಾರಸ್ಯ ಅರ್ಥ ಆಗಬೇಕು ಅನ್ನುವಂಥ ಕಾರಣದಿಂದಲೇ ಭಾವಾಭಿನಯ ಅಥವಾ ಅದರ ಒಂದು ಶೈಲಿ ಎಲ್ಲರಿಗೂ ಆಗ್ಲೇಬೇಕು ಸರ್. ಅದು ಅಂದ್ರೆ ಮುಖದ ಭಾವನೆಗಳು ಮತ್ತು ಅಭಿನಯ ಹೌದು ಎರಡೂ ಕೂಡ ಮೇಳೈಸಬೇಕು. ಹೌದು, ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಶ್ರುತಿಯೇ ತಾಯಿ ಲಯವೇ ತಂದೆ ಅನ್ನುವಂಥ ಒಂದು ರೀತಿಯಲ್ಲೂ ಕೂಡ ಅದನ್ನ ಹೇಳ್ಬೋದು. ಸಂಗೀತಕ್ಕೆ ಸ್ವರಗಳಾಗ್ಲಿ ಒಂದು ಶ್ರುತಿಯಾಗ್ಲಿ ಎಷ್ಟು ಅಗತ್ಯವೋ ಅದೇ ರೀತಿಯಲ್ಲಿ ನಮ್ಮ ಭರತನಾಟ್ಯದಲ್ಲಿ ಯಥೋ ಹಸ್ತಸ್ಥೋ ದೃಷ್ಟಿಸ್ಥೋ ಮನಃ ಅಂತ ನಾವು ಹೇಗೆ ಹೇಳ್ತೀವಿ, ಕೈಗಳು ಎಲ್ಲಿ ಹೋಗ್ತಾವೋ ಕಣ್ಣುಗಳು ಅಲ್ಲೇ ಹೋಗ್ಬೇಕು, ಕಣ್ಣು ಹೋದ ಕಡೆಯಲ್ಲಿ ನಮ್ಮ ಮನಸ್ಸು ಕೂಡ ಹೋಗ್ಬೇಕು, ಮನಸ್ಸು ಹೋದ ನಂತರವೇ ನಮಗೆ ಭಾವಾಭಿನಯ ಅನ್ನೋದು ಅರ್ಥವಾಗ್ತದೆ ಅನ್ನೋದನ್ನ ನಾವು ನಾಟ್ಯಶಾಸ್ತ್ರದ ಮೂಲಕವೇ ಅದನ್ನ ಕಲ್ತಿರ್ತೀವಿ. ಹಾಗಾಗಿ ಅದು ಕೂಡ ನಮಗೆ ಒಂದು ಕರಗತವಾದಂತಹ ಕಲೆ ಅಂತಾನೆ ಹೇಳ್ಬೋದು. ಅಂದ್ರೆ ಸುಮಾರು 18 ವರ್ಷದಿಂದ ತಾವು ಈ ನಮ್ಮ ಕರ್ನಾಟಕ ಶಾಸ್ತ್ರೀಯ ನೃತ್ಯದಲ್ಲಿ ತರಬೇತಿಯನ್ನು ಪಡಿತಾ ಇದ್ದೀರಾ, ಮುಂದುವರಿಸಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ಹೌದು, ಖಂಡಿತ. ಯಾರು ತಮ್ಮ ಗುರುಗಳು? ನಮ್ಮ ಗುರುಗಳು ಕುಶಾಲನಗರದಲ್ಲೇ ಇದ್ದಾರೆ ಸರ್. ಅದು ನಮಗೆ ಒಂದು ಹೆಮ್ಮೆ ಪಡುವಂತ ಸಂಗತಿ. ಶ್ರೀಯುತ ಶಂಕರಯ್ಯ ಸರ್ ಅವರು ನಮ್ಮ ಹೆಮ್ಮೆಯ ಗುರುಗಳು ಅಂತಾನೆ ಹೇಳ್ಬೋದು ಸರ್. ಅವ್ರದ್ದು ಪಂದನಲ್ಲೂರು ಶೈಲಿ. ಹೌದು ಸರ್, ಪಂದನಲ್ಲೂರು ಶೈಲಿ. ಹಾಗಾಗಿ ತಾವು ಕೂಡ ಅದನ್ನೇ ಹೌದು, ಅದನ್ನೇ ಮುಂದುವರಿಸ್ತಾ ಇದ್ದೇವೆ. ಮೊದಲಿಂದನೂ ಅವ್ರ ಹತ್ರನೇ? ಹೌದು, ಮೊದಲಿಂದನೇ ಅವ್ರ ಹತ್ರ ಕಲಿತಾರೆ. ಈಗಲೂ ಕೂಡ ಅವ್ರ ಹತ್ರ ಏನಾದ್ರು? ಹೌದು, ಅಭ್ಯಾಸ ಮಾಡ್ತಾ ಇದ್ದೇವೆ. ಕೆಲವೊಂದು ಕಾರಣಗಳಿಂದ ನಮಗೆ ಗೊತ್ತಾಗ್ಲಿಲ್ಲ, ಇಂಥ ಅಂಶಗಳು ತಿಳಿದು ಬರಲಿಲ್ಲ ಅಂತ ಕೇಳಿದಾಗ ಅವರ ಜೊತೆಯಲ್ಲಿ ನಾವು ಕೇಳಿದಾಗ ಯಾವುದೇ ಬೇಸರವನ್ನು ಅವರು ವ್ಯಕ್ತಪಡಿಸುವುದಿಲ್ಲ. ಅದರ ಹೊರತಾಗಿ ನಮಗೆ ಅದನ್ನ ಯಾವ ರೀತಿಯಲ್ಲಿ ಒಂದು ಮಗುವಿಗೆ ಶಿಕ್ಷಕರು ಹೇಗೆ ಹೇಳಿಕೊಡ್ತಾರೋ ಅದೇ ರೀತಿಯಲ್ಲಿ ಇವರು ಕೂಡ ಹೌದಮ್ಮ ಅದನ್ನ ಹೀಗೆ ಕಲಿಬೇಕು, ಹೀಗೆ ಮಾಡಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿಕೊಡ್ತಾರೆ ಸರ್. ಅದೊಂದು ನಮಗೆ ಖುಷಿಯ ಸಂಗತಿ. ಮತ್ತೆ ಈಗ ಒಂದು ಭರತನಾಟ್ಯ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಬೇರೆ ಬೇರೆ ಹಂತಗಳು ಇರುತ್ತಾ ಪ್ರದರ್ಶನ ಅಂದ್ರೆ? ಹೌದು ಹೌದು, ಪ್ರದರ್ಶನ ಅಂತ ಬಂದಾಗ ಒಂದೊಂದು ಹಂತಗಳಿರುತ್ತೆ ಸರ್. ಯಾವ್ಯಾವು ಅವು ಅಂತೀರಿ? ಅವುಗಳಲ್ಲಿ ಅಲ್ಲರಿಪು, ಜತೆಸ್ವರ, ತದನಂತರ ದೇವರನಾಮ, ಶ್ಲೋಕ, ವರ್ಣ, ತಿಲ್ಲಾನ, ಪದಂ, ಶಬ್ದಂ, ಹೀಗೆ ಹಲವಾರು ಒಂದೊಂದು ಹಂತಗಳು ಬರುತ್ತೆ ಸರ್. ಜೊತೆಗೆ ಇವುಗಳನ್ನೆಲ್ಲ ಒಂದೇ ಸಮನೆ ಕಲೀಲಿಕ್ಕಾಗೋದಿಲ್ಲ. ಹಾಗಾಗಿಯೇ ಕೆಲವೊಂದು ಅಂಶಗಳನ್ನ ಕಲಿತ ನಂತರ ಪ್ರತಿಯೊಂದು ಶೈಲಿಯಲ್ಲೂ ಕೂಡ ನಮಗೆ ಒಂದು ರಂಗ ಪ್ರವೇಶ ಅಂತ ಮಾಡಿಸ್ತಾರೆ. ಆ ರಂಗ ಪ್ರವೇಶ ಮಾಡಿಸ್ಲಿಕ್ಕೆ ಕಾರಣ ಒಂದು ಹಂತದಲ್ಲಿ ಇವರು ಗುರುವಾಗಿ ಸಿದ್ಧತೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಅದೊಂದು ಸೂಚನೆ ಕೂಡ ಇರುತ್ತೆ ಸರ್. ಹಾಗಾಗಿ ಅದನ್ನ ರಂಗ ಪ್ರವೇಶ ಹಂತಗಳಲ್ಲಿ ಸಾಮಾನ್ಯವಾಗಿ ಈಗ ಹೇಳಿದಂತ ಯಾವ್ಯಾವ ನೃತ್ಯ ಬಂಧಗಳಿದೆ ಅದನ್ನ ನಾವು ಪ್ರಸ್ತುತ ಪಡಿಸ್ತೇವೆ ಸರ್. ಬೇರೆ ನೃತ್ಯ ಪ್ರದರ್ಶನಗಳಲ್ಲಿ ನಾವೆಲ್ಲ ಗುಂಪಾಗಿ ಅಥವಾ ಸಾಮೂಹಿಕವಾಗಿ ನೃತ್ಯ ಪ್ರದರ್ಶನಗಳನ್ನ ಕೊಟ್ಟಿರ್ತೇವೆ. ಆದ್ರೆ ಇಲ್ಲಿ ಕೊಡುವಾಗ ರಂಗ ಪ್ರವೇಶದ ಹಂತದಲ್ಲಿ ಕೇವಲ ವೈಯಕ್ತಿಕವಾಗಿ ಅಭಿನಯಗಳ ಜೊತೆಗೆ ಉಳಿದಂತಹ ಪ್ರದರ್ಶನಗಳನ್ನ ಕೊಟ್ಟೇ ಕೊಡ್ತೀವಿ ಸರ್. ಅದೊಂದು ಇದರಲ್ಲಿರುವಂತಹ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ತಾವು ಎಷ್ಟು ವರ್ಷದ ಅಭ್ಯಾಸದ ನಂತರ ಈ ರಂಗ ಪ್ರವೇಶ ಮಾಡಿದ್ರಿ?
ಒಂದು 13-14 ಅಭ್ಯಾಸ ಅಂದ್ರೆ ಆ ವರ್ಷಗಳ ನಂತರದಲ್ಲಿ ನಾವು ಅದರ ಒಂದು ಪ್ರವೇಶವನ್ನ ಮಾಡಿದ್ದು. ಅಂದ್ರೆ ವಿದ್ವತ್ ಅಂತಿಮ ಪರೀಕ್ಷೆಯನ್ನು ಪಡೆದ ನಂತರವೇ ನಾವು ರಂಗ ಪ್ರವೇಶವನ್ನ ಮಾಡಿಸ್ತೇವೆ. ಜೊತೆಗೆ ಈಗ ಜೂನಿಯರ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸೀನಿಯರ್ ಎಕ್ಸಾಮ್ ಪಡೆದ ನಂತರವೇ ಅದನ್ನ ಮಾಡಿಸ್ಬಿಡ್ತಾರೆ. ಆದ್ರೆ ಇದೊಂದು ತಪ್ಪು ಪರಿಕಲ್ಪನೆ ಅಂತಾನೆ ಹೇಳ್ಬೋದು ಸರ್. ಯಾಕೆಂದ್ರೆ ಮಕ್ಕಳಿಗೆ ಆ ಸಮಯದಲ್ಲಿ ಈಗ ನೀವು ನಮಗೆ ಹೇಗೆ ಸಂದರ್ಶನವನ್ನ ನೀಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಬೇರೆ ಗುರುಗಳು ನಮ್ಮನ್ನ ಕೆಲವೊಂದು ಪ್ರಶ್ನೆಗಳನ್ನಾಗಿ ಕೇಳ್ತಾರೆ. ಈ ಪುಟ್ಟ ಪುಟ್ಟ ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಅರಿವಿರೋದಿಲ್ಲ. ಹೇಳಪ್ಪ ಹೀಗಂದ್ರೇನು ಹಾಗಂದ್ರೇನು ಅಂತ ಕೇಳಿದ ತಕ್ಷಣನೇ ಪಾಪ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ. ಹಾಗಾಗಿ ಅದೇ ಸಮಯದಲ್ಲಿ ನಾವು ರಂಗಪ್ರವೇಶವನ್ನ ಮಾಡಿಸ್ತೇವೆ ಅಂತಂದ್ರೆ ಆ ಮಕ್ಕಳಿಗೆ ಅದರಲ್ಲಿ ಅಷ್ಟು ಹಿಡಿತ ಬರೋದಿಲ್ಲ. ಹಾಗಾಗಿ ವಿದ್ವತ್ ಅಂತಿಮದ ನಂತರ ಒಂದು ರಂಗಪ್ರವೇಶವನ್ನ ಮಾಡಿಸೋದು ಕೂಡ ಒಳ್ಳೇದು ಅಂತಾನೆ ಹೇಳ್ಬೋದು ಸರ್. ಹಾಗಾಗಿ ನಮ್ಮ ಗುರುಗಳು ಸಹ ಅದೇ ಒಂದು ಮಾರ್ಗದರ್ಶನವನ್ನ ನಮಗೆ ನೀಡಿದ್ದು, ವಿದ್ವತ್ ಅಂತಿಮದ ನಂತರವೇ ರಂಗ ಪ್ರವೇಶವನ್ನ ಮಾಡೋಣ ಅಂತ. ಹಾಗಾಗಿ ಒಂದು 13-14 ವರ್ಷ ಕಳೆದಿದೆ ಸರ್. ಈಗ ಮುಖ್ಯವಾಗಿ ತಾವು ಬೇರೆ ಬೇರೆ ಹಂತಗಳು ಹೇಳಿದ್ರಿ ಹೌದು ಭರತನಾಟ್ಯದಲ್ಲಿ, ಅವುಗಳ ಬಗ್ಗೆ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರಾ ನಮ್ಮ ಕೇಳುಗರ ದೃಷ್ಟಿಯಿಂದ? ಆಯ್ತು ಸರ್. ಅಲ್ಲರಿಪು ಅನ್ನುವಂಥದ್ದು ನಾವೀಗ ಅಡವುಗಳ ಸರಣಿ ಅಂತ ಏನ್ ಹೇಳಿದ್ವಿ ಸರ್, ಅದರ ಮೂಲಕ ಅದು ಪರಿಚಯ ಆಗ್ತಾ ಹೋಗ್ತದೆ. ಜತಿ ಸ್ವರದಲ್ಲಿ ಅಡವುಗಳ ಸರಣಿಯೊಂದಿಗೆ ಈ ಸ್ವರಗಳ ಸಮಾಗಮ ಆಗ್ತದೆ. ಯಾಕಂದ್ರೆ ಆ ಪದದಲ್ಲೇ ಇದೆ ಜತಿ ಮತ್ತು ಸ್ವರ, ಆ ಎರಡು ಅಕ್ಷರಗಳ ಪ್ರಾರಂಭದಿಂದಲೇ ಆ ಒಂದು ನೃತ್ಯ ಶೈಲಿ ಪ್ರಾರಂಭವಾಗ್ತದೆ. ತದನಂತರ ದೇವರ ನಾಮ ಅಂತ ಹೇಳಿದಾಗ ದೇವರನ್ನ ಸ್ತುತಿಸುವಂತಹ ಒಂದು ಸ್ವರ ಗೀತೆಗಳು ಏನಿರುತ್ತೆ ಅದನ್ನು ತಗೊಳ್ತೀವಿ. ಇನ್ನು ವರ್ಣ ಅಂತ ಬಂದಾಗ ಇದು ಸೀನಿಯರ್ ಲೆವೆಲ್ ಅಂತ ನಾವು ಏನು ಹೇಳ್ತೀವೋ, ಸ್ವಲ್ಪ ಅದು ಕ್ಲಿಷ್ಟಕರವಾದಂತಹ ಒಂದು ನೃತ್ಯ ಬಂದ, ಅಲ್ಲಿ ಜತಿಗಳು ಇರುತ್ತದೆ, ಅಡವುಗಳು ಇರುತ್ತೆ, ಜೊತೆಗೆ ಅದನ್ನ 3ನೇ ಕಾಲ 4ನೇ ಕಾಲ ಹೆಚ್ಚು ವೇಗವಾದ ಗತಿಯಲ್ಲಿ ಮಾಡಬೇಕಾಗಿರುತ್ತೆ. ಇನ್ನದಾದ್ಮೇಲೆ ಪದಂ ಮತ್ತೆ ಶಬ್ದಂಗಳಲ್ಲಿ ಸ್ವಲ್ಪ ನಿಧಾನ ಗತಿಯಲ್ಲಿ ಮಾಡುವಂಥದ್ದು ಇರುತ್ತೆ. ಮತ್ತೆ ಅದರೊಂದಿಗೆ ಜತಿ ಸ್ವರ ಏನ್ ಹೇಳಿದ್ವಿ ಆ ಸ್ವರಗಳ ಜೋಡಣೆಯು ಅದರ ಸಮಾಗಮವೂ ಕೂಡ ಇರುತ್ತದೆ. ಇದಾದ ನಂತರ ಕೊನೆಯಲ್ಲಿ ಒಂದು ತಿಲ್ಲಾನ ಅಂತ ಇರುತ್ತೆ. ಇಷ್ಟೆಲ್ಲದರ ಸಮಾಗಮವೇ ಆ ತಿಲ್ಲಾನ ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕಿಂತ ಧೃತಗತಿಯಲ್ಲಿ ಮಾಡುವಂತಹ ಇನ್ಯಾವ ನೃತ್ಯ ಬಂಧಗಳು ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಹೌದು, ಬಹಳ ವೇಗವಾಗಿ ಮಾಡಬೇಕಾಗಿರುತ್ತೆ. ಮತ್ತೆ ನಾವಲ್ಲಿ ಒಂದು ಕ್ಷಣ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡ್ಲಿಕ್ಕೂ ಕೂಡ ಅಲ್ಲಿ ಸಮಯವೂ ಕೂಡ ಸಾಲೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ತಿಲ್ಲಾನ ಅನ್ನೋದು ಅತ್ಯಂತ ಧೃತಗತಿಯಲ್ಲಿ ಅಥವಾ ವೇಗಗತಿಯಲ್ಲಿ ಮಾಡುವಂಥದ್ದು. ಇವುಗಳೆಲ್ಲ ಮುಗಿದ ನಂತರ ಕೊನೆಯಲ್ಲಿ ನಾವು ಆರಾಧಿಸುವಂತ ದೇವತೆ ನಟರಾಜ ಸ್ವಾಮಿಗೆ ಒಂದು ನಮಸ್ಕಾರವನ್ನ ಸಲ್ಲಿಸುವಂಥದ್ದು. ಅದನ್ನ ಶ್ಲೋಕ ಅಂತನೂ ತಗೊಳ್ಬಹುದು ಅಥವಾ ಕೊನೆಯ ಸಮರ್ಪಣಾ ಭಾವ ಅಂತನೂ ಕೂಡ ತಗೊಳ್ಬಹುದು. ಹಾಗಾಗಿ ಕೊನೆಯದಾಗಿ ಸ್ವಾಮಿಗೆ ವಂದನೆಯನ್ನ ಸಲ್ಲಿಸಿ ಅಲ್ಲಿಗೆ ಆ ಒಂದು ಕಾರ್ಯಕ್ರಮವನ್ನ ಮುಕ್ತಾಯವನ್ನ ಮಾಡ್ತೇವೆ ಸರ್. ಇಲ್ಲಿ 2 ವಿಚಾರಗಳು ಗೊತ್ತಾದವು. ಒಂದು, ಸಂಗೀತದ ಜ್ಞಾನ ಬಹಳ ಮುಖ್ಯ ಭರತನಾಟ್ಯಕ್ಕೆ, ಅದನ್ನು ಅಭ್ಯಾಸ ಮಾಡಿದ್ರಿ. ಹೌದು ಸರ್, ಖಂಡಿತ. ಯಾಕಂದ್ರೆ ನಾವು ಮತ್ತೋರ್ವ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ನಮಗಾದ್ರೂ ಅದು ಗೊತ್ತಿರಬೇಕು. ಸುಮ್ಮನೆ ಬಂದ್ಬಿಟ್ಟು ಅವರು ಕೂತ ತಕ್ಷಣ ಮತ್ಯಾವುದೋ ರೆಕಾರ್ಡಿಂಗ್ಸ್ ಗಳನ್ನ ಹಾಕಿ ನೀನಿದ್ ಮಾಡಪ್ಪ ಅಂದ್ರೆ ಅದು ತಪ್ಪಾಗತ್ತೆ. ಆಗ ಮಕ್ಕಳೇ ಕೇಳ್ತಾರೆ, ಮಿಸ್ ಅದ ಹಾಡೋದಾದ್ರೂ ಹೇಗೆ ಅಂತ. ನಾವೇ ಅಲ್ಲಿ ತಪ್ಪು ಪರಿಕಲ್ಪನೆನ ಮಕ್ಕಳಿಗೆ ಮೂಡಿಸಿದ್ರೆ ಅದಿನ್ನೂ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ನಾವು ಕೂಡ ನಮ್ಮ ಗುರುಗಳ ಬಳಿಯಲ್ಲಿ ಸಂಗೀತವನ್ನ ಕಲ್ತಿರ್ಬೇಕು. ಪ್ರತ್ಯೇಕವಾಗಿ ಕಲ್ತರ ಸಂಗೀತ ಇಲ್ಲ ಸರ್, ನಾವು ಈಗ ಹೇಗೆ ಜೊತೆಯಲ್ಲಿ ನೃತ್ಯಗಳನ್ನ ಮಾಡ್ತಾ ಹೋಗ್ತೇವೋ ಅದರ ಜೊತೆಯಲ್ಲೇ ಸಂಗೀತ ಬಂದೇ ಬರುತ್ತೆ. ಹಾಗಾಗಿ ಅದೇ ರೀತಿಯಲ್ಲಿ ನಾವು ಕೂಡ ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸ್ತೇವೆ. ಮತ್ತೆ ಪಕ್ಕವಾದ್ಯದರು ಕೂಡ ಇರ್ತಾರೆ. ಜೊತೆಗೆ ತಾವು ಹೇಳಿದ್ರಿ ಬಹಳ ವೇಗವಾಗಿ ನೃತ್ಯವನ್ನ ಮಾಡಬೇಕಾಗತ್ತೆ. ಹೌದು, ಅಂದ್ರೆ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಕೂಡ ನಾವು ಕಾಪಾಡ್ಕೋಬೇಕು. ಹೌದು, ಅದಕ್ಕಾಗಿ ವ್ಯಾಯಾಮಗಳು ಇರಬೇಕು. ಅದರೊಂದಿಗೆ ಹಾಡುವಂಥದ್ದು ಅಂದ್ರೆ ಶ್ರುತಿಬದ್ಧವಾಗಿ ಹಾಡಬೇಕಾಗಿರುತ್ತೆ. ತಾಳವೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾಲಿನ ತಾಳವೂ ಇರಬೇಕು, ಮನಸ್ಸಿನ ತಾಳವೂ ಸರಿಯಾಗಬೇಕು, ನಟನೆಯ ಒಂದು ತಾಳವೂ ಅಂತಲೂ ಕೂಡ ಹೇಳಬಹುದು. ಅದೆಲ್ಲವೂ ಸಮಾಗಮ ಹೊಂದಿದಾಗ ಮಾತ್ರ ಭರತನಾಟ್ಯ ಅಂದ್ರೆ ಭಾವ, ರಾಗ, ತಾಳ, ಅಕ್ಷರದ ಸ್ವರೂಪ ಏನಿರುತ್ತೆ ಅದು ಸರಿಯಾದ ರೀತಿಯಲ್ಲಿ ಬಂದ್ರೆ ಮಾತ್ರ ಅದು ನಾಟ್ಯ ಅಂತ ಆಗುತ್ತೆ ಸರ್. ಮತ್ತೆ ಈಗ ಈ ಪರೀಕ್ಷೆಗಳನ್ನು ಕೂಡ ಕಟ್ಟಿಸುವಂತಹದ್ದು. ಹೌದು ಹೌದು. ಆದ್ರೆ ಇದು ಒಂದ್ ರೀತಿ ಅಭಿನಯ ಕಲೆ. ಹೌದು, ಒಂದ್ ರೀತಿ ಪ್ರಾಯೋಗಿಕ ಒಂದು ಕಲೆನೇ ಇದು. ಹೌದು ಸರ್. ಆದ್ರೆ ಇಲ್ಲಿ ಈ ವಿಷಯವನ್ನು ತಿಳ್ಕೊಳ್ಳುವಂತದ್ದು ಥಿಯರಿ, ಅದು ಎಷ್ಟರ ಮಟ್ಟಿಗೆ ಮುಖ್ಯ ಅಂತೀರಿ? ಇಲ್ಲಿ ನಾವು ಏನು ಕಲ್ತಿರ್ತೀವೋ ಅದನ್ನ ಬರೆಯುವ ಒಂದು ಸಾಮರ್ಥ್ಯವೂ ಕೂಡ ಮಕ್ಕಳಲ್ಲಿ ಬರಬೇಕು. ಕೇವಲ ನಟನೆ ಮಾಡಿಬಿಟ್ರೆ ಅವರು ಭರತನಾಟ್ಯ ಕಲೆಗಾರರು ಅಂತ ಅನ್ನಿಸ್ಕೊಳ್ಳಲ್ಲ ಅಥವಾ ಕಲೆಗಾರರು ಅಂತನೂ ಕೂಡ ಅನ್ನಿಸ್ಕೊಳ್ಳಲ್ಲ. ಆದ್ರೆ ಇಲ್ಲಿ ನಾವು ಮಕ್ಕಳಿಗಾಗ್ಲಿ ಅಥವಾ ನಾವು ಮತ್ತೊಬ್ಬರಿಗೆ ಹೇಳೋದಕ್ಕಾಗ್ಲಿ ಭರತಶಾಸ್ತ್ರವನ್ನ ಬರೆದಂತಹ ಭರತ ಮುನಿಯವರು ಅವರು ಬರೆದು ಅದನ್ನ ಪ್ರಾಯೋಗಿಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿಯೇ ನಾವು ಮತ್ತೋರ್ವರಿಗೆ ತಿಳಿಸಿಕೊಡಲು ಅದು ಸಹಾಯ ಆಯಿತು. ಅವರೇ ಆ ಒಂದು ಗ್ರಂಥವನ್ನ ಮಾಡದೇ ಹೋಗಿದ್ದಿದ್ರೆ ನಾವು ಕೂಡ ಮತ್ತೋರ್ವರಿಗೆ ಹೇಳಿಕೊಡ್ಲಿಕ್ಕೆ
ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಗ್ರಂಥಗಳು ಅನ್ನೋದು ಕೂಡ ಅದಕ್ಕೆ ಅವಶ್ಯಕ. ಜೊತೆಯಲ್ಲಿ ಅದನ್ನ ಬರವಣಿಗೆಯೂ ಕೂಡ ನಮಗೆ ಅವಶ್ಯಕ. ಯಾಕಂದ್ರೆ ನಾವು ಏನ್ ಕಲ್ತಿದೀವಿ ಅನ್ನೋದನ್ನ ಪ್ರಸ್ತುತಪಡಿಸೋದಲ್ವಾ. ಹಾಗಾಗಿ ಅದು ಬರವಣಿಗೆಯ ಒಂದು ಕಲೆಯೂ ಅದರಲ್ಲಿ ಕರಗತಗೊಳ್ಳಿಕ್ಕೆ ಕೂಡ ಅದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸರ್. ಹಾಗಾದ್ರೆ ನಮ್ಮ ಮಕ್ಕಳು ಈ ಭರತನಾಟ್ಯ ಕಲಿಯೋದಾದ್ರೆ ಹೌದು, ಯಾವ ಒಂದು ವಯಸ್ಸಿನಲ್ಲಿ ಪ್ರಾರಂಭ ಮಾಡೋದು ಒಳ್ಳೇದು ಅಂತೀರಿ? ಯಾಕಂದ್ರೆ ಅವ್ರಿಗೆ ಬರಹನೂ ಬೇಕು ಅಂತೀರಿ. ಹೌದು ಹೌದು. ಅವರು ಹೆಚ್ಚು ಕಡಿಮೆ 6 ಅಂದ್ರೆ 1ನೇ ತರಗತಿಯ ಒಂದು ವಯಸ್ಸಿನಲ್ಲಿ ಪ್ರಾರಂಭ ಮಾಡಬಹುದು. ಆದ್ರೆ ಆ ಮಕ್ಕಳಿಗೆ ಅದು ಏನು ಅಂತ ಗೊತ್ತಿರಲ್ಲ. ಒಟ್ನಾರೆ ಅವರು ಮನಸ್ಸಲ್ಲಿ ಅನ್ಕೊಳ್ಳೋದು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಅವರಿಗೆ ಪಾಪ ಕರ್ನಾಟಕ ಶಾಸ್ತ್ರೀಯ ನೃತ್ಯ ಇಷ್ಟು ಉದ್ದನೂ ಕೂಡ ಅವರಿಗೆ ಹೇಳಲಿಕ್ಕೆ ಬರಲ್ಲ. ಆದ್ರೆ ಅವರು ಕಲಿಯುವಂತ ವಯಸ್ಸು, ಅವರಿಗೆ ಆಸಕ್ತಿಯನ್ನು ಮೂಡಿಸುವಂತ ವಯಸ್ಸು ಅಂದ್ರೆ ಒಂದು 8 ರಿಂದ 10 ವರ್ಷದ ನಂತರ ಅವರನ್ನ ನೃತ್ಯ ತರಗತಿಗಳಿಗೆ ಸೇರಿಸೋದು ಒಳ್ಳೇದು. 6 ವರ್ಷದಿಂದ ಸೇರಿಸಬಹುದು, ತಪ್ಪೇನಿಲ್ಲ. ಆದ್ರೆ ಬರವಣಿಗೆಗೆ ಅವರಿಗೆ ಕಷ್ಟ ಆಗುತ್ತೆ. ಅಂದ್ರೆ ಶಿಕ್ಷಣ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಕೂಡ ನಡೆಸುತ್ತೆ. ಹೌದು, KSEB ಮಂಡಳಿಯ ವತಿಯಿಂದ ಈ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ ಆ ಒಂದು ಪರೀಕ್ಷೆಗಳನ್ನ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ಕಡೆಯಿಂದ ಆ ಒಂದು ಪರೀಕ್ಷೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲೂ ಕೂಡ ಅವಕಾಶ ಇದೆ ಅಂತ. ಹೌದು, ಅದರಲ್ಲಿ ಜೂನಿಯರ್, ಸೀನಿಯರ್, ಪ್ರೀ ವಿದ್ವತ್ತು ಮತ್ತೆ ಪೋಸ್ಟ್ ವಿದ್ವತ್ ಅಂತ ನಡೀತಾ ಇದೆ ಸರ್. ಈಗಲೂ ಕೂಡ ಹಂತಗಳಿದೆ. ಅದರಲ್ಲಿ ಜೂನಿಯರ್ ಎಕ್ಸಾಮ್ ನಲ್ಲಿ ನಮ್ಮ ಕಲಾಶಾಲೆಯ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಆ ಒಂದು ಪರೀಕ್ಷೆಯನ್ನ ಪಡೆದುಕೊಂಡು ಅದರಲ್ಲಿ ನಮ್ಮ ಕೊಡಗು ಜಿಲ್ಲೆಗೆ ಆ ಒಂದು 8 ರಿಂದ 10 ವಿದ್ಯಾರ್ಥಿಗಳು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ನಮ್ಮ ಕೊಡಗು ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ ಅಂತ ಹೇಳ್ಕೊಳ್ಳೋದು ನಮಗೊಂದು ಹೆಮ್ಮೆಯ ವಿಷಯ ಸರ್. ತಾವು ಯಾವ ಹಂತದವರೆಗೂ ಹೋಗಿದ್ದೀರಾ? ಅಂತಿಮ ಸರ್, ವಿದ್ವತ್ತು. ಅದರ ಜೊತೆಯಲ್ಲಿ ಈ ಒಂದು ಎಲ್ಲಾ ಸಾಧನೆಯನ್ನ ಪರಿಗಣಿಸಿ ತಮಿಳುನಾಡಿನ ಏಷ್ಯಾ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಸಂಸ್ಥೆಯ ವತಿಯಿಂದ ನಮಗೆ ಗೌರವ ಡಾಕ್ಟರೇಟ್ ಪದವಿಯೂ ಕೂಡ ದೊರಕಿದೆ ಸರ್. ಅಂದ್ರೆ ಥೀಸಿಸು ಇಂಥದ್ದೇನು ಸಬ್ಮಿಟ್ ಇಲ್ಲ ಇಲ್ಲ, ನಮ್ಮ ಒಂದು ಸಾಧನೆಯನ್ನ ಪರಿಚಯ ಅವರು ಮಾಡಿಕೊಂಡು ಅದನ್ನ ಮೂಲಕ ನಮಗೆ ಗೌರವ ಡಾಕ್ಟರೇಟ್ ಅಂತ ಪದವಿಯನ್ನ ನೀಡಿದ್ದಾರೆ ಸರ್. ಈಗ ತಾವು 13ನೇ ವಯಸ್ಸಿನಲ್ಲೇ ಮೊದಲನೇ ಸಾರಿ ರಂಗ ಪ್ರವೇಶ ಮಾಡಿದ್ರಿ. ಹೇಗಿತ್ತು ಅನುಭವ ಅದು? ನಿಜವಾಗ್ಲೂ ಅದು ಕೇವಲ ಪ್ರದರ್ಶನ ಕೊಡ್ತಾ ಇದ್ದದ್ದಕ್ಕೂ ಅಂದ್ರೆ ಸಾಮೂಹಿಕವಾಗಿ ಪ್ರದರ್ಶನ ಕೊಡೋದಕ್ಕೂ ವೈಯಕ್ತಿಕವಾಗಿ ಪ್ರದರ್ಶನ ಕೊಡೋದಕ್ಕೂ ನಮಗೆ ಏನ್ ಹೇಳ್ಬೋದು, ಮೈ ಚಳಿಯನ್ನ ಬಿಡಿಸಿದಂತ ಒಂದು ಅನುಭವ ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ಅದೊಂದು ಆದಂಥ ಅನುಭವನೇ ಆಯಿತು ಸರ್. ಜೊತೆಗೆ ಆ ಒಂದು ರಂಗ ಪ್ರವೇಶದ ವೇದಿಕೆ ಏನಿತ್ತು ಅದು ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂಥ ಅನುಭವವೇ ಸರ್. ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಬೆಂಬಲವನ್ನ ನಮಗೆ ನೀಡಿದ್ರು ಅಂತಂದ್ರೆ ಕೇವಲ ಹಣಕಾಸಿನ ವಿಚಾರ ಅಂತ ಅಲ್ಲದೆ ಆ ಒಂದು ಪ್ರೇಕ್ಷಕರನ್ನ ಒಗ್ಗೂಡಿಸಿ ಆ ಒಂದು ಸಂದರ್ಭವನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಮತ್ತೆ ನಮ್ಮ ಗುರುಗಳೊಂದಿಗೆ ಸಹಕರಿಸುತ್ತಾ ನಮಗೆ ಅಭ್ಯಾಸವನ್ನ ಮಾಡಿಸ್ತಾ ಎಷ್ಟೇ ಕಷ್ಟಗಳಿರಲಿ ಅದನ್ನೆಲ್ಲವನ್ನ ಬದಿಗೊತ್ತಿ ನಮಗೆ ತಿಳಿಸಿದಂಥ ಹಲವಾರು ವಿಚಾರಗಳು ಮತ್ತೆ ಈಗದರ ಅನುಭವ ನಮಗೆ ನಿಜವಾಗ್ಲೂ ಹೌದು, ರಂಗ ಪ್ರವೇಶವನ್ನ ನಾವು ಮಾಡಿದ್ದು, ರಂಗ ವೇದಿಕೆಗೆ ತಲುಪಿದ್ದು, ಜೊತೆಗೆ ಅದರ ಪ್ರದರ್ಶನವನ್ನ ನೀಡಿದ್ದು ಏನಿದೆ ಖಂಡಿತವಾಗ್ಲೂ ಇಲ್ಲಿಯ ಒಂದು ಸ್ಥಾನದವರೆಗೆ ತೆಗೆದುಕೊಂಡು ಹೋಗಿರುವಂತದ್ದು ನಿಜವಾಗ್ಲೂ ಸಂತೋಷದ ವಿಷಯವೇ ಹೌದು ಅಂತ ಹೇಳ್ಬೋದು ಸರ್. ಎಲ್ಲಿ ಆಗಿದ್ದದು? ಕುಶಾಲನಗರದಲ್ಲಿ ಸರ್, APCMS ಹಾಲ್ ನಲ್ಲಿ ನಡೆದಿದ್ದು ಸರ್. ಅಂತ ಒಂದು ರಂಗಮಂದಿರಗಳು ಇದಾವ ಕೊಡಗು ಜಿಲ್ಲೆಯಲ್ಲಿ? ಹೌದು, ಇದೆ ಸರ್. ಕಲಾಮಂದಿರ ಅಂತ ನಮ್ಮ ಕುಶಾಲನಗರದಲ್ಲೇ ಇದೆ. ಇನ್ನದು ಬಿಟ್ರೆ APCMS ಹಾಲ್ ಅಂತ ಇದೆ ಸರ್. ಅಲ್ಲಿ ಎಲ್ಲ ಒಂದು ಸೌಲಭ್ಯಗಳಿದಾವೆ ರಂಗ ಪ್ರವೇಶಕ್ಕೆ? ಹೌದು ಹೌದು, ಸೌಲಭ್ಯಗಳಿದೆ. ಒಟ್ಟಾರೆ ನಿಮ್ಮ ಸಾಧನೆಯನ್ನ ಪರಿಗಣಿಸಿ ಗೌರವ ಡಾಕ್ಟರೇಟ್ ಕೂಡ ನಮಗೆ ಸಂದಿದೆ ಅಂತ ಹೇಳ್ಬೋದು. ಹೌದು ಸರ್. ನೀವು ಈ ಒಂದು ನಿಮ್ಮ ಭರತನಾಟ್ಯ ಒಂದು ಪ್ರಾವೀಣ್ಯತೆಯನ್ನ ಬೇರೆಯವ್ರಿಗೂ ಕೂಡ ಕಲಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಹೌದು ಸರ್, ಕಲಿಸ್ತಾ ಇದ್ದೇವೆ. ಹೇಗೆ ಅಂದ್ರೆ ನಮ್ಮ ಶಾಲೆಯ ಅರ್ಥಾತ್ ನಾವೀಗ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇವಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡ ಹರವೆ, ಆ ಒಂದು ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಮತ್ತು ಸಂಗೀತದ 2 ತರಗತಿಗಳನ್ನ ತೆಗೆದುಕೊಳ್ತಾ ಇದ್ದೇವೆ. ಯಾಕಂದ್ರೆ ಅಲ್ಲಿನ ಮಕ್ಕಳಿಗೆ ಹೊರಗಡೆ ಬರ್ಲಿಕ್ಕಾಗ್ಲಿ ಅಥವಾ ಒಂದು ಫೀಸ್ ಅಂತ ನಾವ್ ಏನ್ ಹೇಳ್ತೀವಿ ದಕ್ಷಿಣೆಯನ್ನ ಕೊಡುವಂತದ್ದು, ಪರಿಕರಗಳು ಬೇಕಾಗ್ತವೆ. ಹೌದು ಹೌದು, ಖಂಡಿತವಾಗಿ ಅದು ಅಲ್ಲಿ ಸೌಲಭ್ಯಗಳಿಲ್ಲ. ಅಥವಾ ದೂರದಿಂದ ಬರ್ತೀವಿ ಅಂತಂದ್ರೆ ವಾಹನಗಳ ಸೌಲಭ್ಯಗಳಿಲ್ಲ. ನಾವೇ ಹೋಗಿ ಬೇರೆ ದಿವಸಗಳಲ್ಲಿ ಹೇಳ್ಕೊಡ್ತೀವಿ ಅಂತಂದ್ರು ಆ ಸಮಯದಲ್ಲಿ ಮಕ್ಕಳಿಗಾಗ್ಲಿ ಅಥವಾ ಪೋಷಕರಿಗಾಗ್ಲಿ ಅಲ್ಲಿ ಮಕ್ಕಳನ್ನ ಕರೆದುಕೊಂಡು ಬರುವಂತ ಸೌಲಭ್ಯಗಳಿಲ್ಲ. ಹಾಗಾಗಿ ನಾವಿರುವಂತಹ ಜಾಗದಲ್ಲೇ ಇರುವಂತಹ ಶಾಲಾ ಸಮಯಗಳಲ್ಲಿಯೇ ಅವರಿಗೆ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಹೇಳಿಕೊಡ್ತಾ ಇದ್ದೇವೆ ಸರ್. ಅಂದ್ರೆ ನೃತ್ಯನೂ ಹೇಳ್ಕೊಡ್ತಾ ಇದ್ದೀರಾ, ಸಂಗೀತವನ್ನು ಹೌದು ಹೇಳಿಕೊಡ್ತಾ ಇದ್ದೇವೆ. ತಾವು ಯಾವ ಸಂಗೀತದಲ್ಲಿ
ಅನುಭವವನ್ನು ಪಡ್ಕೊಂಡಿದ್ದಾರೆ? ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅದನ್ನು ಹೊರತುಪಡಿಸಿ ಲಾವಣಿ ಹೇಳುವಂಥದ್ದು, ಇನ್ನು ಜಾನಪದ ನೃತ್ಯಗಳು ಮತ್ತು ಗೀತೆಗಳು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರ ಪ್ರತಿಭೆ ವ್ಯಕ್ತಪಡಿಸೋದಕ್ಕೆ ಪ್ರತಿಭಾ ಕಾರಂಜಿ ಅಂತೆಲ್ಲ ಮಾಡ್ತಾರೆ. ಹೌದು ಸರ್, ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಹೌದು, ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅವರಿಗೂ ಕೂಡ ಅದೊಂದು ಹೆಮ್ಮೆಯ ವಿಷಯವೇ. ಆ ಒಂದು ಭರತನಾಟ್ಯ ಕಲಿಯುವಂತ ಆಸಕ್ತಿ ಅವರಲ್ಲಿದೆ. ಆದ್ರೆ ಇಷ್ಟು ವರ್ಷದವರೆಗೆ ನಮ್ಗೆ ಯಾರಿಗೂ ಹೇಳ್ಕೊಡ್ತಾ ಇರ್ಲಿಲ್ಲ. ನಮ್ಮ ಮಿಸ್ ನಮಗೆ ನೀವಾದ್ರೂ ಬಂದ್ರಿ ಹೇಳ್ಕೊಡ್ತಾ ಇದ್ದೀರಿ ಅನ್ನೋದೇ ಅವರಿಗೊಂದು ಸಂತಸ. ಹಾಗಾಗಿ ಅದೇ ಒಂದು ಕಲೆಯನ್ನ ಬೇರೆ ಕಲೆಗಳೊಂದಿಗೆ ಇದನ್ನು ಕೂಡ ಸಮಾಗಮ ಮಾಡಿಕೊಂಡು ಹೇಳಿಕೊಡ್ತಾ ಇದ್ದೇವೆ. ಮತ್ತೆ ಈ ಭರತನಾಟ್ಯಕ್ಕೆ ವಿಶೇಷವಾಗಿ ಉಡುಪುಗಳಾಗ್ಬೋದು, ಪರಿಕರಗಳಾಗ್ಬೋದು, ಇವನ್ನೆಲ್ಲ ಹೊಂದಿಸ್ಕೊಳ್ಳೋದು ಬಹಳ ಮುಖ್ಯ. ಹೌದು ಹೌದು, ಅವುಗಳಿಗೆಲ್ಲನೂ ಒಳ್ಳೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಕೆಲವೊಮ್ಮೆ ನಾವೇ ಬಾಡಿಗೆಗೋಸ್ಕರ ತಗೊಂಡ್ ಬರ್ತೀವಿ. ಇಲ್ಲದೇ ಇದ್ರೆ ನಮ್ಮಲ್ಲಿ ಇರುವಂತಹ ಪರಿಕರಗಳನ್ನೇ ಮಕ್ಕಳಿಗೆ ಉಚಿತವಾಗಿ ನೀಡಿ ಅದರ ಮೂಲಕವೇ ಹೇಗಿದ್ರು ಮಕ್ಕಳು ಕಲಿಕಾಭ್ಯಾಸವನ್ನ ಮಾಡಿರ್ತಾರಲ್ಲ, ಅದೇ ಅಭ್ಯಾಸವನ್ನ ಪ್ರದರ್ಶನಕ್ಕೆ ಮಾಡ್ತೇವೆ. ಈಗ ಮುಖ್ಯವಾಗಿ ತಾವು ಪೂರ್ಣ ಪ್ರಮಾಣದ ಒಂದು ಉದ್ಯೋಗದಲ್ಲೂ ಇದ್ದೀರಾ. ಹೌದು, ಇದು ಬಹಳ ಒಂದು ಸಮಯವನ್ನ ಬಯಸುವಂತ ಕಲೆ. ಹೌದು, ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದೀರಿ. ಹೇಗೆ ಸಮಯ ಹೊಂದಾಣಿಕೆ ಮಾಡ್ಕೊಳ್ತೀರಾ? ನಮ್ಮ ಶಾಲಾ ಸಮಯ 9 ಗಂಟೆಯಿಂದ 4:15 ತನಕ. ಅದಾದ ನಂತರ ಶನಿವಾರ ಮತ್ತು ಭಾನುವಾರಗಳಲ್ಲಿ ನಮಗೆ ಸಮಯ ಸಿಗುತ್ತೆ, ಸ್ವಲ್ಪ ಮಟ್ಟಿಗೆ ಬಿಡುವು ಸಿಗುತ್ತೆ. ಹೌದು, ಆ ಶನಿವಾರದಲ್ಲಿ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಹೇಳಿಕೊಡ್ತೇವೆ. ಇನ್ನು ಭಾನುವಾರ ಅಂತ ಹೇಳಿದಾಗ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಮಯವನ್ನು ತಗೊಂಡು ಮಕ್ಕಳಿಗೆ ಹೇಳಿಕೊಡ್ತೇವೆ ಸರ್. ಮತ್ತೆ ತಾವು ಗೃಹಿಣಿ, ಕುಟುಂಬಕ್ಕೂ ಕೂಡ ಸಮಯವನ್ನು ಮೀಸಲಾಗಿಡಬೇಕಾಗುತ್ತೆ. ಇದು ಹೇಗೆ ಮಾಡ್ತೀರಿ? ಅದಕ್ಕೆ ಒಂದು ಪೂರ್ಣ ಬೆಂಬಲ ಅಂತಂದ್ರೆ ನನ್ನ ಅಮ್ಮ ಮತ್ತೆ ನನ್ನ ಅಜ್ಜಿ. ಪರವಾಗಿಲ್ಲ, ನೀನು ನೃತ್ಯ ತರಗತಿಗಳನ್ನ ನಡೆಸ್ಕೋ, ನಾವು ಉಳಿದಿರೋದನ್ನ ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ನನಗೆ ಅವರು ಬೆಂಬಲವನ್ನ ಕೊಡ್ತಾ ಇರೋದ್ರಿಂದ ನಮಗೊಂದು ಸ್ವಲ್ಪ ನಮ್ಮ ಕೆಲಸಗಳನ್ನ, ನಮ್ಮ ಕಲಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಅದೊಂದು ಸಮಯ. ಇದರೊಂದಿಗೆ ನಮ್ಮ ಪತಿಯವರು ಕೂಡ ನನಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನನ್ನ ತಂದೆಯವರೇನ್ ಕಮ್ಮಿ ಇಲ್ಲ, ಅವರು ಕೂಡ ನನಗೆ ಬೆಂಬಲವನ್ನ ಕೊಡ್ತಾರೆ. ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಸಂಪೂರ್ಣ ಬೆಂಬಲವನ್ನ ಕೊಡ್ತಾರೆ. ಹೊರಗಡೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಸಹಾಯವನ್ನ, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿಕೊಡ್ತಾರೆ. ಮತ್ತೆ ನಿಮ್ಮ ಮಕ್ಕಳಿಗೂ ಏನಾದರೂ ಇದನ್ನ ಕಲಿಸುವಂತ ಒಂದು ಪ್ರಯತ್ನ ಮಾಡಿದ್ದೀರಾ? ನಮ್ಮ ಶಾಲೆಯ ಮಕ್ಕಳಿಗೂ ಕೂಡ ಕಲಿಸ್ತಾ ಇದ್ದೀವಿ. ಅದರೊಂದಿಗೆ ನನ್ನ ಮಗಳಿಗೂ ಕೂಡ ಆಸಕ್ತಿ, ಹಾಗಾಗಿ ನಮ್ಮ ಶಾಲೆಯಲ್ಲೇ ಇರುವಂತಹ ಮಕ್ಕಳ ಜೊತೆಯಲ್ಲೇ ಅವಳಿಗೂ ಕೂಡ ನೃತ್ಯದ ತರಬೇತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಹೇಗೆ ನಿಮ್ಮ ಕಲೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಮಂಜು ಭಾರ್ಗವಿ ಅವರು? ಒಂದು ರೀತಿಯಲ್ಲಿ ನನ್ನ ಮಗಳಿಗೆ ಅದು ಬಳುವಳಿಯಾಗಿ ಹೋಗ್ತಾ ಇದೆ. ಅದರ ಜೊತೆಯಲ್ಲಿ ನನ್ನ ಶಾಲಾ ಮಕ್ಕಳಿಗೂ ಕೂಡ ಅದನ್ನ ಕಲಿಸ್ತಾ ಹೋದ್ರೆ ಮುಂದಿನ ಒಂದು ಕಲೆಯ ಸಂಸ್ಕೃತಿ ಅಲ್ಲಿ ಬೆಳೀತಾ ಹೋಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇದಲ್ಲದೆ ಹೆಚ್ಚಾಗಿ ನಮ್ಮ ಜನರು ಇತ್ತೀಚೆಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮನವೊಲಿತಾ ಇದ್ದಾರೆ. ಹಾಗಾಗಿ ಒಂದು ಪೋಷಕರಲ್ಲಿ ಇದೊಂದು ವಿನಂತಿ ಅಂತಾನೆ ನಾನು ಹೇಳ್ಬೋದು. ಪಾಶ್ಚಾತ್ಯ ಸಂಸ್ಕೃತಿ ಕಲಿಯೋದು ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಅದು ಕೂಡ ಒಂದು ಕಲೆನೇ, ಕಲೀಲಿ, ಹೌದು, ತಪ್ಪೇನಿಲ್ಲ. ಯಾಕಂದ್ರೆ ಅದರ ನಾವು ಅಧಿದೇವತೆ ನಟರಾಜ ಸ್ವಾಮಿನೇ. ಈ ಒಂದು ಶಾಸ್ತ್ರೀಯ ನೃತ್ಯದ ಒಂದು ಅಧಿದೇವತೆನೂ ಕೂಡ ನಟರಾಜ ಸ್ವಾಮಿನೇ, ತಪ್ಪೇನಿಲ್ಲ. ಆದ್ರೆ ಶಾಸ್ತ್ರೀಯವಾಗಿ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಸಂಸ್ಕೃತಿಯ ಒಂದು ಪರಂಪರೆಯ ಕಲೆ ಏನಿದೆ ಅದನ್ನ ಸಾಮಾನ್ಯವಾಗಿ ಉಳಿಸ್ತಾ ಹೋಗಿ ಅದನ್ನ ಬೆಳೆಸೋದ್ರ ಮೂಲಕ ಆ ಒಂದು ನೃತ್ಯದ ಒಂದು ಬಳುವಳಿ ಏನಿದೆ ಅದು ಮುಂದುವರಿಕೆಯ ಒಂದು ಹಂತಕ್ಕೆ ಬರಲಿ, ಇದನ್ನ ಕೂಡ ಕಲಿರಿ ಅಂತ ಜೊತೆಯಲ್ಲಿ ಅವರಿಗೆ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಂಜು ಭಾರ್ಗವಿ ಅವರೇ, ಈ ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತಗಳ ಪೋಷಣೆಗೆ ನಮ್ಮ ಸಮಾಜ ಆಗಲಿ, ಪೋಷಕರಾಗಬಹುದು, ನಮ್ಮ ಯುವಕರಾಗಲಿ ಯಾವ ರೀತಿ ಒಂದು ಪ್ರೋತ್ಸಾಹ ಕೊಡಬೇಕಾಗತ್ತೆ, ಅವರು ಅಳವಡಿಸ್ಕೋಬೇಕಾಗತ್ತೆ ಅಂತೀರಿ? ಪ್ರೋತ್ಸಾಹ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರ ಮಕ್ಕಳ ಒಂದು ಬೆಂಬಲ ಅವ್ರಿಗೆ ಇರಬೇಕು. ಜೊತೆಗೆ ಮಕ್ಕಳನ್ನ ಬೆಳೆಸುವಂತಹ ರೀತಿ, ಇತ್ತೀಚಿನ ಒಂದು ಜೀವನ ಶೈಲಿ ಏನಿದೆ ಅದು ಮೊಟ್ಟ ಮೊದಲನೇದಾಗಿ ಬದಲಾವಣೆ ಆಗಬೇಕು. ಋಣಾತ್ಮಕ ಬದಲಾವಣೆ ಏನಾಗುತ್ತೆ ಆ ಮಕ್ಕಳ ಜೀವನದಲ್ಲಿ ಅದನ್ನ ಹೊರತುಪಡಿಸಿ ಅದರ ಬದಲಾವಣೆಯನ್ನ ಇಲ್ಲಿ ಪೋಷಕರು ಆ ಮಗುವಿಗೆ ತಿಳಿಸ್ಕೊಡ್ಬೇಕು. ತದನಂತರ ಇನ್ನವರು ಬೆಳೀತಾ ಹೋದ ಹಾಗೆ ನಮ್ಮ ಶಾಸ್ತ್ರೀಯ ಕಲೆಗಳು ಏನಿದೆ ಅದರಿಂದ ಆಗುವಂತಹ ಲಾಭಗಳೇನು ಅಥವಾ ಅದರಿಂದ ಆಗುವಂತಹ ಬದಲಾವಣೆಗಳು ತನ್ನ ಊರಿನಲ್ಲಿ ಮಾತ್ರವಲ್ಲ, ತನ್ನ ದೇಶ, ತನ್ನ ನಾಡು, ಅದಕ್ಕೆ ನನ್ನ ಕೊಡುಗೆ ಏನಿರುತ್ತೆ, ನನ್ನ ಸಮಾಜದಲ್ಲಿ ಅದರಿಂದ ಆಗುವಂತಹ ಕೊಡುಗೆಗಳು ಧನಾತ್ಮಕವಾಗಿ ಏನ್ ಮಾಡಬೇಕು ಅನ್ನೋದನ್ನ ಪೋಷಕರು ಒಂದು ಮಗುವಿಗೆ ತಿಳಿಸಿಕೊಟ್ಟಾಗ ಆ ಮಗುವಿನಲ್ಲಿ ಆಗುವಂತಹ ಬದಲಾವಣೆಗಳಿಂದ ಅವರ ಸುತ್ತಮುತ್ತಲಿನ ಇರುವಂತಹ ಒಂದು ಬದಲಾವಣೆಗಳು ಸಾಮಾನ್ಯವಾಗಿ ಆಗೇ ಆಗತ್ತೆ. ಯಾಕಂದ್ರೆ ಒಂದು ಮನೆಯ ಸುತ್ತಮುತ್ತ ಕಸಗಳಿದ್ದಾಗ ಒಂದು ಮನೆ ಅಲ್ಲಿ ಆ ಕಸವನ್ನ
ತೆಗೆದು ಹಾಕಿದಾಗ ಓ ಹೌದಪ್ಪ ಇವರ ಮನೆ ಎಷ್ಟು ಸ್ವಚ್ಛವಾಗಿದೆ, ಆಗ ಉಳಿದಂಥ ಮನೆಗಳು ಸಾಮಾನ್ಯವಾಗಿ ಆ ಜನರು ಸ್ವಚ್ಛ ಮಾಡೇ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಒಂದು ಮಗುವಿನ ಭವಿಷ್ಯವನ್ನ ನಾವು ತಿದ್ದಿಡಿದಾಗ ಉಳಿದಿರುವಂತಹ ಮಗುವಿನ ಭವಿಷ್ಯ ಕೂಡ ಸಾಮಾನ್ಯವಾಗಿ ಪೋಷಕರ ಮೂಲಕ ಬದಲಾವಣೆ ಆಗೇ ಆಗುತ್ತೆ. ಅದರೊಂದಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನೃತ್ಯ ಪ್ರದರ್ಶನಗಳ ವೇದಿಕೆ ಏನಾಗುತ್ತೆ, ಸಾಮಾನ್ಯವಾಗಿ ಅದರಲ್ಲೂ ಹೆಚ್ಚಾಗಿ ಅಂದ್ರೆ ಶಾಸ್ತ್ರೀಯ ನೃತ್ಯ ಪ್ರದರ್ಶನಗಳ ವೇದಿಕೆ ಹೆಚ್ಚಾಗ್ತಾ ಹೋಗಬೇಕು. ಕೇವಲ ಒಂದು ಪಾಶ್ಚಾತ್ಯ ನೃತ್ಯ ಶೈಲಿಗೆ ಮಾರು ಹೋದ್ರೆ ನಮ್ಮ ಶಾಸ್ತ್ರೀಯ ನೃತ್ಯಗಳನ್ನ ಉಳಿಸುವವರು ಯಾರು? ಅದು ಸ್ವಲ್ಪ ನಮ್ಮಲ್ಲೇ ಮೂಡುವಂತಹ ಒಂದು ಪ್ರಶ್ನೆ ಹಾಗೂ ಆಲೋಚನೆ ಕೂಡ. ಹಾಗಾಗಿ ಆ ಒಂದು ಶಾಸ್ತ್ರೀಯ ನೃತ್ಯ ವೇದಿಕೆಗಳ ಪ್ರದರ್ಶನಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡಬೇಕು. ಇದಲ್ಲದೇನೆ ಪ್ರತಿ ಒಂದು ವೇದಿಕೆಯಲ್ಲಿ ನಮಗೆ ಸಿಗುವಂತಹ ಸೌಲಭ್ಯಗಳೊಂದಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಗೌರವಗಳಿರ್ತದೆ. ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ, ಪಾಶ್ಚಾತ್ಯ ನೃತ್ಯಗಳನ್ನ ಕಲ್ತಿರೋರು ಯಾರಿರ್ತಾರೆ ಆದ್ಯತೆಯನ್ನ ಅವರಿಗೆ ಹೆಚ್ಚು ನೀಡಿ, ಶಾಸ್ತ್ರೀಯ ನೃತ್ಯಗಳು ಕಲಿತವರು ಏನೂ ಅಲ್ಲ, ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅವರು ಏನೋ ಒಟ್ಟಾರೆ ಕಲ್ತಿದ್ದಾರೆ ಅಷ್ಟೇ. ಆ ರೀತಿಯ ನೃತ್ಯ ಪ್ರದರ್ಶನಗಳಿಗೆ ಅಥವಾ ನೃತ್ಯಗಾರರಿಗೆ ಅವರನ್ನ ಹಿಂದೆ ತಳ್ಳುವ ಬದಲು ಅವರಂತೆ ಇವರು ಅನ್ನೋದನ್ನ ಭಾವಿಸಬೇಕು. ಸಮಾನವಾಗಿ ಹೌದು, ಕಾಣಬೇಕು. ಹೌದು, ಯಾಕಂದ್ರೆ ಶಾಸ್ತ್ರೀಯ ನೃತ್ಯ ಪ್ರದರ್ಶನಗಳನ್ನ ಕಲಿತ ನಂತರವೇ ಪಾಶ್ಚಾತ್ಯ ನೃತ್ಯ ಪ್ರದರ್ಶನಗಳು ಅವರಿಗೆ ಕಲೀಲಿಕ್ಕಾಗೋದು. ಪ್ರಥಮವಾಗಿ ಭರತಶಾಸ್ತ್ರ ಮುನಿ ಅಂದ್ರೆ ನಾಟ್ಯಶಾಸ್ತ್ರವನ್ನ ಒಂದು ಗ್ರಂಥವಾಗಿ ಮಾರ್ಪಡಿಸಿದವರು ಯಾವುದೇ ರೀತಿಯ ಪಾಶ್ಚಿಮಾತ್ಯ ದೇಶೀಯ ಸಂಪ್ರದಾಯ ಅಂತವರು ಅಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಸಾಂಪ್ರದಾಯಿಕ ಕಲೆಗಳ ಮೂಲಕ ಒಬ್ಬರು ಋಷಿವರಿಯರೇ ಆ ಒಂದು ಗ್ರಂಥವನ್ನ ಬರೆದು ರಚಿಸಿ ನಮಗೆ ತಿಳಿಸಿಕೊಟ್ಟಂಥವರು. ಜೊತೆಗೆ ದೇವಾನುದೇವತೆಗಳ ಒಂದು ಆಶೀರ್ವಾದದಿಂದಲೇ ಆ ಒಂದು ನಾಟ್ಯಶಾಸ್ತ್ರ, ನಾಟ್ಯ ದರ್ಪಣ, ಅಭಿನಯ ದರ್ಪಣ ಹೀಗೆ ಹಲವಾರು ಗ್ರಂಥಗಳು ಹುಟ್ಟಿಕೊಂಡಿದ್ದೇ ವಿನಃ ಈ ಒಂದು ಪಾಶ್ಚಿಮಾತ್ಯ ಶೈಲಿಯ ಈ ಗ್ರಂಥಗಳು ಅದಕ್ಕೆ ಮೊದಲನೇದಾಗಿ ಬಂದಿದ್ದಂಥದ್ದಲ್ಲ. ಈ ಒಂದು ಗ್ರಂಥವನ್ನ ಓದಿ ತಿಳಿದ ನಂತರವೇ ಆ ಒಂದು ಶೈಲಿಗಳು ಹುಟ್ಟಿಕೊಂಡಿದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ನಮ್ಮ ಶಾಸ್ತ್ರೀಯ ನೃತ್ಯ ಪ್ರದರ್ಶನಗಳನ್ನ ಹೆಚ್ಚು ಹೆಚ್ಚು ಮಾಡಲು ಮತ್ತು ಆ ಒಂದು ಕಲೆಗಾರರಿಗೆ ಪ್ರೋತ್ಸಾಹವನ್ನ ನೀಡುವಂತೆ ಮಾಡಲು ಅವರಿಗೆ ಒಂದು ಅವಕಾಶವನ್ನ ನೀಡಬೇಕು. ಮತ್ತೆ ಅದರಲ್ಲಿ ಯಾವುದೇ ರೀತಿಯ ಸ್ಪರ್ಧೆಯನ್ನ ನೀಡಿ ಓ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಈ ನೃತ್ಯಗಾರ್ತಿಯರು ಅಥವಾ ಈ ನೃತ್ಯ ಕಲಾಶಾಲೆಯು ಇವರಿಗೆ ಏನೂ ಹೇಳಿಕೊಟ್ಟಿಲ್ಲ, ಆ ರೀತಿಯ ಒಂದು ಭೇದ ಭಾವ ಮಾಡುವಂತ ಅವಶ್ಯಕತೆ ಬೇಕಾಗಿಲ್ಲ. ಸಮಾನ ಪ್ರೋತ್ಸಾಹ ನೀಡಬೇಕು. ಮತ್ತೆ ನಮ್ಮ ಪೋಷಕರು, ಸಮಾಜ ಮತ್ತು ಯುವಕರು ಹೌದು ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತ, ನೃತ್ಯ ಇವುಗಳ ಕಡೆಗೆ ಆಸಕ್ತಿಯನ್ನ ನೀಡಬೇಕು. ಹೌದು, ನಾವು ಆಸಕ್ತಿಯನ್ನ ನೀಡಿದ್ರೆ ಮಾತ್ರ ಆ ಶಾಸ್ತ್ರೀಯ ನೃತ್ಯ ಕಲೆ ಮುಂದಕ್ಕೆ ಬೆಳೆಯೋದು. ನಮಗೆ ಆಸಕ್ತಿ ಇಲ್ಲ, ನಾವೆಲ್ಲರೂ ಮೊಬೈಲ್ಗಳನ್ನ ಹಿಡಿದು ವಿಡಿಯೋ ಗೇಮ್ಗಳನ್ನ ಆಡ್ಕೊಂಡು ಮತ್ತೆ ಬೇಡದೇ ಇರುವಂತಹ ಮಾತುಗಳನ್ನ ಆಡ್ಕೊಂಡು ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡದೆ ವಿದ್ಯಾಭ್ಯಾಸದ ಒಂದು ಟಾರ್ಚರ್ ಅಂತಾನೆ ಹೇಳ್ಬೋದು, ಹಿಂಸಾತ್ಮಕ ರೀತಿಯಲ್ಲಿ ತೆಗೆದುಕೊಂಡು ಹೋಗುವ ಬದಲು ಅವರಿಗೂ ಅವರದೇ ಆದಂತಹ ಜೀವನಗಳಿರ್ತದೆ. ಆ ಜೀವನದಲ್ಲಿ ಈ ಒಂದು ಕಲೆಯೂ ಕೂಡ ಜೀವನಾತ್ಮಕವಾಗಿ ತುಂಬಿಕೊಂಡ್ರೆ ಮಾತ್ರ ಆ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ಸರ್. ಇನ್ನು ನಿಮ್ಮ ಈ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸ ಏನಾದರೂ ಆಗಿದೆಯಾ? ಅಂದ್ರೆ ಏನಾದರೂ ಪ್ರಶಸ್ತಿ, ಪುರಸ್ಕಾರಗಳು ಸಂದಿದಾವ ತಮಗೆ? ಹೌದು ಸರ್, ಹೌದು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಅಂತ ಒಂದು ದೊರಕಿದೆ ಸರ್. ಇನ್ನೊಂದು ಯುವಜನ ಮೇಳ ಪ್ರಶಸ್ತಿ ಅಂತ ಸರ್ಕಾರದವರು ಗುರುತಿಸಿ ಅದನ್ನ ನೀಡಿದ್ದಾರೆ ಸರ್. ಇದಲ್ಲದೆ ಬೇರೆ ಸಂಘ ಸಂಸ್ಥೆಗಳಿಂದ ಸಾಮಾನ್ಯವಾಗಿ ಅದು ಪ್ರಶಸ್ತಿಗಳು ದೊರಕ್ತಾ ಬಂದಿದೆ. ಇದು ಒಂದು ರೀತಿ ಪ್ರೇರಣೆ. ಹೌದು ಸರ್. ಮತ್ತೆ ಬೇರೆ ಎಲ್ಲೆಲ್ಲಿ ಪ್ರದರ್ಶನ ಕೊಟ್ಟಿದ್ದೀರಾ ತಾವು? ಪ್ರದರ್ಶನ ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ನೀಡ್ತಾ ಬಂದಿದ್ದೇವೆ. ಇದಲ್ಲದೆ ಮೈಸೂರು, ಬೆಂಗಳೂರು, ಮಂಗಳೂರು, ಜೊತೆಗೆ ಹಾಸನ, ಇನ್ನು ಉಡುಪಿ, ಕಾಸರಗೋಡು, ಕೇರಳ, ದೆಹಲಿ, ಚೆನ್ನೈ, ತಮಿಳುನಾಡು, ಇನ್ನು ಹೀಗೆ ಹಲವಾರು ಕಡೆ ಇಡೀ ಭಾರತದಾದ್ಯಂತ. ಹೌದು. ಅಂದ್ರೆ ಆ ಪ್ರದರ್ಶನ ಕೊಡುವಾಗ ಇನ್ನೂ ಸ್ವಲ್ಪ ವಿಶೇಷವಾಗಿ ತಯಾರಿ ಮಾಡಬೇಕಾಗುತ್ತೆ. ಹೌದು ಸರ್, ಖಂಡಿತ. ಯಾಕಂದ್ರೆ ಕೊಟ್ಟ ಪ್ರದರ್ಶನವನ್ನೇ ಮತ್ತೊಮ್ಮೆ ಬೇರೆ ಕಡೆಯಲ್ಲಿ ನೀಡಿದಾಗ ಆಗ ಆ ಒಂದು ಬೆಂಬಲಕ್ಕೆ ನಮ್ಮ ಮಕ್ಕಳ ಮನಸ್ಸು ಸ್ವಲ್ಪ ಬದಲಾವಣೆ ಆಗುತ್ತೆ. ಓ ಇದೇ ಪ್ರದರ್ಶನನಾ ಅಲ್ಲಿಗೂ ಕೂಡ ಕೊಡೋದು ಅಂತ. ಹಾಗಾಗಿ ಆ ಸಮಯದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತೇವೆ. ಇನ್ನೂ ಬಹಳ ಆಸಕ್ತಿಯಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದೆ. ಹೌದು ಸರ್, ಯಾಕಂದ್ರೆ ನಮ್ಮ ಮಕ್ಕಳ ಜೊತೆ ಪೋಷಕರು ಕೂಡ ನಮಗೆ ಬೆಂಬಲ ನೀಡುತ್ತಾರೆ, ಮತ್ತೆ ನಮ್ಮ ಕುಟುಂಬದವರು ಕೂಡ ಬೆಂಬಲವನ್ನ ನೀಡುತ್ತಾ ಇದ್ದಾರೆ. ಅದಲ್ಲದೇನೆ ನಿಮ್ಮಂತಹ ಸಂದರ್ಶಕರಾಗಿರ್ಬಹುದು ಅಥವಾ ಇನ್ನು ಉಳಿದಂತಹ ಮಾಧ್ಯಮದವರು ಕೂಡ ಆಗಿರ್ಬೋದು, ವೃತ್ತಪತ್ರಿಕೆಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೀಗೇನೆ ನಮಗೆ ಬೆಂಬಲವನ್ನ ನೀಡ್ತಾ ಇರೋದ್ರಿಂದ ಆ ಕಲೆಯನ್ನ ಮತ್ತೊಮ್ಮೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಕೂಡ ನಮಗೆ ಇಚ್ಛೆ ಇರೋದ್ರಿಂದ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನೀಡಬೇಕು ಅನ್ನೋದು ಕೂಡ ನಮ್ಮ ಆಸೆ ಇದೆ ಸರ್. ಆದ್ರೆ ಇದನ್ನ ವೃತ್ತಿಯಾಗಿ ಸ್ವೀಕರಿಸೋದು ಸ್ವಲ್ಪ ಕ್ಲಿಷ್ಟಕರ ಅಂತಾನೆ ಹೇಳಬಹುದು. ಹೌದು, ಆದ್ರೆ ಜೊತೆಯಲ್ಲಿ ಸಾಗ್ತಾ ಹೋದ್ರೆ ಆಗಬಹುದು ಅಂತ ಒಂದು ಇಚ್ಛೆ ಇದೆ ಸರ್. ನೋಡುವ ಭಗವಂತನ ಆಶೀರ್ವಾದ ಹೇಗಿರುತ್ತೆ ಹಾಗೆ ತೆಗೆದುಕೊಂಡು ಹೋಗುವ ಅಂತ. ಆತ್ಮೀಯ ಕೆಳಗರೆ, ತಾವು ಮಂಜು ಭಾರ್ಗವಿಯವರೊಂದಿಗೆ ಅವರ ಕಲೆಯ ಬಗ್ಗೆ
ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೋಬೇಕು ಅಂತ ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9972965593. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972965593. ತುಂಬ ಸಂತೋಷ ಮಂಜು ಭಾರ್ಗವಿ ಅವರೇ, ತಾವು ತಮ್ಮ ಈ ಕಲಾ ಬದುಕಿನ ವಿವಿಧ ಮುಖಗಳನ್ನು ನಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸಿದ್ದೀರಾ. ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೋತೃಗಳೇ, ಇದುವರೆಗೆ ಶಿಕ್ಷಕಿ ಹಾಗೂ ಭರತನಾಟ್ಯ ಕಲಾವಿದೆ ವಿದುಷಿ ಕುಶಾಲನಗರದ ಮಂಜು ಭಾರ್ಗವಿ ಬಿಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಕೇಳುಗರೆ. ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.